ಹಾಯ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಹೆಲಿಕಾಪ್ಟರ್ ಎಗ್ ಡ್ರಾಪ್ ಎಗ್ ಹಂಟ್ ಇವೆಂಟ್ ನೋಡೋಕೆ ಬಂದಿದ್ದೀವಿ. ನೋಡಿ ಜನ ಜಾತ್ರೆ ಹೆಲಿಕಾಪ್ಟರ್ ಬರ್ತೀವಿ. ಓ ಬಂತು ಹೆಲಿಕಾಪ್ಟರ್. ನೋಡೋಣ ಏನಾಗುತ್ತೆ. ಈ ಆಟದ ಮೈದಾನಗಳಲ್ಲಿ ಈಸ್ಟರ್ ಎಗ್ಗಳನ್ನು ಇಡೋದು, ಅದನ್ನು ಮಕ್ಕಳು ಹೋಗಿ ಹೆಕ್ಕೋದು ನಾರ್ಮಲಿ ಈಸ್ಟರ್ ಎಗ್ ಹಂಟು. ಇದು ಸ್ವಲ್ಪ ಬೇರೆ ಥರ. ಹೆಲಿಕಾಪ್ಟರಿಂದ ಎಗ್ಸನ್ನು ಡ್ರಾಪ್ ಮಾಡ್ತಾರೆ, ಅದನ್ನು ಮಕ್ಕಳು ಹೋಗಿ ಹೆಕ್ಕೋದಂತೆ. ನಿಜ ಇದೆ. ಹುಡುಗಿದ್ದಾರೆ, ಬರೀ 3 ಚೀಲ ಎಗ್ ಹಾಕಿದ್ದಾರೆ. ಇದು ಎಲ್ಲಿ ಸಾಕಾಗುತ್ತೆ ನೋಡೋಣ. ಇಷ್ಟೇನಾ? ಇನ್ನೂ ಹಾಕ್ತಾ ಇದ್ದಾರೆ. ಓಕೆ, ಅದ್ರ ಬಟ್ ಇದು ಡೌಟೇ ಇದೆ ಹುಡುಗರಿಗೆ. ಒಬ್ಬೊಬ್ರಿಗೆ ಸ್ವಲ್ಪ ಸಿಗ್ಬೋದು ಅಷ್ಟೆ. ನೋಡೋಣ. ಅಲ್ಲಿ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬಂದು ಇಳಿಯೋದನ್ನು ನೋಡಿದ್ವಿ ಹೆಲಿಕಾಪ್ಟ್ರಿಂದ. ನಮ್ಮ ಹತ್ರನೇ ಬಂದು ಹೆಲಿಕಾಪ್ಟರ್ಗಳಿಂದ ಎಗ್ ಡ್ರಾಪ್ ಮಾಡ್ತಾರೆ ಅನ್ನೋದೆಲ್ಲ ಕಲ್ಪನೆನೂ ಇರಲಿಲ್ಲ. ಇವತ್ತೇ ನೋಡ್ತಾ ಇರೋದು ಈ ಥರ. ಈ ಥರ ಜನ ಜಾತ್ರೆನ ಕಂಟ್ರೋಲ್ ಮಾಡಿ ಇಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಇವೆಂಟ್. ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಇವರಿಗೆ. ಇಷ್ಟು ಹೇಳಿದ್ರು ಸಾಲಲ್ಲ, ಇಷ್ಟು ಅಪ್ರಿಷಿಯೇಟ್ ಮಾಡಬೇಕು ನಿಜ. ಹ್ಯಾಟ್ಸ್ ಆಫ್. ಮುಗಿತು ಅಂತ ಕಾಣಿಸುತ್ತೆ. ವೇವ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಬಾಯ್ ಬಾಯ್ ಹೆಲಿಕಾಪ್ಟರ್, ಥ್ಯಾಂಕ್ ಯು. ಈಗಂತೂ ಓಪನ್ ಮಾಡಿದ್ರು. ಜನ ಎದ್ದು ಬಿದ್ದು ಓಡ್ತಾ ಇದ್ದಾರೆ ಹುಡುಗರು. ಯಾರ್ಯಾರಿಗೆ ಎಷ್ಟೆಷ್ಟು ಎಗ್ ಸಿಗುತ್ತೋ ಗೊತ್ತಿಲ್ಲ. ದೊಡ್ಡ ಹುಡುಗರನ್ನ ಸಣ್ಣ ಹುಡುಗರನ್ನ ಒಟ್ಟಿಗೆ ಬಿಟ್ಬಿಟ್ಟಿದ್ದಾರೆ. ನಾರ್ಮಲಿ ಅವ್ರನ್ನ ಬೇರೆ ಬೇರೆ ಸೆಕ್ಷನ್ ಮಾಡಬೇಕಿತ್ತು. ದೊಡ್ಡ ಹುಡುಗರು ಎಲ್ಲ ಬಾಚ್ಕೋತಾರೆ, ಸಣ್ಣ ಹುಡುಗರು ತಮ್ಗೆ ಎಗ್ ಸಿಗಲಿಲ್ಲ ಅಂತ ಹೇಳ್ತಾರೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ. ಅಲ್ಲಿ ಫುಲ್ಲು ನೂಕು ಥರ ಇತ್ತು ಅಂತ ಅವನಿಗೆ ಫುಲ್ ಹೆದರಿಕೆ ಆಗೋಗಿತ್ತು. ಈಗ ಬೇರೆ ಇವೆಂಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ. ಮತ್ತೊಂದು ಇವೆಂಟಿಗೆ ಕರ್ಕೊಂಬಂದ್ವಿ. ಇಲ್ಲಿ ಏಜ್ ವೈಸ್ ಮಾಡಿದ್ರು, ಅಂದರೆ ಸಣ್ಣ ಮಕ್ಕಳಿಗೆ ಬೇರೆ ಟೈಮು, ದೊಡ್ಡ ಮಕ್ಕಳಿಗೆ ಬೇರೆ ಟೈಮು ಅಂತ. ಇಲ್ಲಿ ಮಗನಿಗೆ ಖುಷಿ ಆಯಿತು, ಸ್ವಲ್ಪ ಆರಾಮಾಗಿ ಇದು ಮಾಡ್ಬೋದು, ಜನರದ್ದು ನೂಕು ಇಲ್ಲ ಅಂತ ಖುಷಿಯಾಗಿ ಇರ್ತಾ ಇದ್ದಾನೆ. ಸೀಸನಲ್ಲಿ ಎಲ್ಲ ಕಡೆ ಅದೇ ನಡೀತಾ ಇರುತ್ತೆ, ಈಸ್ಟರ್ ಎಗ್ ಹಂಟು. ಸೊ ಮನೆ ಹತ್ರ ಇನ್ನೊಂದು ಇವೆಂಟ್ ಇತ್ತು, ಮತ್ತೊಂದು ದಿನ ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಎಗ್ಸ್ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ, ವಿ ರೀಸೈಕಲ್ ಎಗ್ಸ್ ಅಂತ. ಅಂದರೆ ಈ ಪ್ಲಾಸ್ಟಿಕ್ ಎಗ್ಗಳನ್ನೆಲ್ಲ ಒಳಗಡೆ ಇದ್ದಿದ್ದನ್ನೆಲ್ಲ ತೊಗೊಂಡು ಮಕ್ಕಳು ಮತ್ತು ಆ ಎಗ್ಸನ್ನು ವಾಪಸ್ ಕೊಡ್ತಾರೆ. ಇಲ್ಲಿ ನೋಡಿ ಹೇಗ್ತಾ ಇದ್ದಾನೆ ಇವೆಂಟಲ್ಲಿ. ಈಸ್ಟರ್ ಎಗ್ಗಲ್ಲಿ ಏನಿರುತ್ತೆ ಅನ್ನೋ ಕುತೂಹಲ ಬರ್ತಾ ಇರಬೇಕಲ್ವ. ನಮಗೂ ಫಸ್ಟು ಇದೇ ಥರ ಕುತೂಹಲ ಇತ್ತು.
ಅದಕ್ಕೆ ಅದನ್ನು ಓಪನ್ ಮಾಡ್ತಿದ್ವಿ ನೋಡಿ ಏನು ಅಂತ. ಇದನ್ನೆಲ್ಲ ಹೆಕ್ಕಾದ್ಮೇಲೆ ಒಂದು ಕಡೆ ಕುತ್ಕೊಳ್ಳೋಕ್ಕೆ ಜಾಗ ಮಾಡಿರ್ತಾರೆ, ಅಲ್ಲಿ ಕುತ್ಕೊಂಡು ನೋಡ್ಬೋದು ಇಷ್ಟರ ಎಗ್ ಒಳಗೆ ಏನಿದೆ ಅಂತ ನೋಡಿ. ಆಮೇಲೆ ಆ ಎಗ್ಸ್ ಎಲ್ಲ ಅವರಿಗೆ ಕೊಟ್ಟು ಹೋಗ್ಬೋದು. ಸುಮಾರು ಕಲರ್ ಇಟ್ಟಿದ್ದಾರೆ ಇಲ್ಲಿ ಈವೆಂಟಲ್ಲೂ ಎಲ್ಲ ಹೆಕ್ತಾ ಇದ್ದಾರೆ ಎಲ್ಲ ಹುಡುಗರು. ಇಲ್ಲೂ ಏಜ್ ವೈಸ್ ಸೆಗ್ರಿಗೇಷನ್ ಇದ್ದಿದ್ದಕ್ಕೆ ಹುಡುಗರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇವೆಂಟನ್ನು. ನೋಡೋಣ ಬನ್ನಿ ಎಗ್ಗೊಳಗೆ ಏನೇನಿದೆ ಅಂತ. ಈ ಥರದ್ದು ಕ್ಯಾಂಡೀಸ್ ಎಲ್ಲ ಇರುತ್ತೆ, ಕೆಲವೊಂದು ಗಿಫ್ಟ್ ವಾಚರ್ಗಳು ಇರುತ್ತೆ ಬೇರೆ ಬೇರೆ ಶಾಪ್ಗಳದ್ದು. ಜಾಸ್ತಿ ಕ್ಯಾಂಡೀಸೇ ಕೊಟ್ಟಿರ್ತಾರೆ ಕೆಲವೊಂದು ಕಡೆ ವೋಚರ್ಸು ಇರುತ್ತೆ. ಈ ಥರ ಎಲ್ಲ ಬೇರೆ ಬೇರೆ ರೆಸ್ಟೋರೆಂಟಿಂದೆಲ್ಲ.